ನಿಂಗೆ ಹೊಸ ಬೈಕ್ ತಂದಿದ್ದೀನಿ ನಾನು. ನೋಡಿಲಿ ನೀನು ಯೂನಿಫಾರ್ಮ್ ಕಲರೇ ಇದೆ. ಡಲೈಕ್ಸ್ ವೆಲ್ಕಮ್ ಬ್ಯಾಕ್. ಸೊ ಲಾಸ್ಟ್ ವೀಡಿಯೋಲ್ಲಿ ನೋಡಿದ್ರಿ ಗಾಡಿನ ತೊಗೊಂಡು ಶೋರೂಮಿಂದ ಮನೆಗೆ ತೊಗೊಂಬಂದೆ. ಸೊ ಈಗ ನನ್ನ ಮಗನ ಸ್ಕೂಲ್ ಬಿಡೋ ಟೈಮ್ ಆಯಿತು, ಕರ್ಕೊಂಬರ್ಬೇಕು ಈಗ ಸ್ಕೂಲಿಂದ. ಸೊ ಲೆಟ್ಸಿ ಅವ್ನಿಗೇನು ಅನಿಸುತ್ತೆ ಗಾಡಿ ನೋಡಿ ಅಂತ. ಅವನಿಗೆ ಎಲೆಕ್ಟ್ರಿಕ್ ಗಾಡಿಗಳಂದರೆ ಇಷ್ಟ. ನಮ್ಮ ತಾಯಿಯವ್ರದ್ದು ವೀಡಾ ಇದೆಯಲ್ಲ, ಯಾವಾಗಲೂ ಅದರಲ್ಲಿ ಹೋಗಕ್ಕೆ ಇಷ್ಟಪಡ್ತಾನೆ. ಯಾಕಂದರೆ ಅದು ಒಂಥರ ಪುಷ್ ಕೊಡುತ್ತಲ್ಲ, ಟಾರ್ಕ್ ಚೆನ್ನಾಗಿದೆಯಲ್ಲ, ಆಮೇಲೆ ಸೈಲೆಂಟ್ ಗಾಡಿ ಬೇರೆ. ಸೊ ಅವ್ನಿಗೊಂಥರ ಮಜಾ ಅದು ಎಲೆಕ್ಟ್ರಿಕ್ ಗಾಡಿನಲ್ಲಿ ಹೋಗೋದು. ಸೊ ಈ ಗಾಡೀಲಿ ಹೋಗೋಕೆ ಏನಂತಾನೆ ಅಂತ ನೋಡೋಣ ಬನ್ನಿ. ಇವತ್ತು ಜನ ಸಿಕ್ಕಾಪಡೆ ಜನ ನಿಂತವ್ರೆ, ನಾನು ಗೇಟ್ ತೆಗ್ದಿಲ್ಲ, ನಿಲ್ಸಿರೋಣ. ಅದೇ ನಿಂಗೊಂದು ಸರ್ಪ್ರೈಸ್ ಇದೆ. ಹೆಂಗೆ ಗೊತ್ತು ನಿಂಗೆ? ನಿಂಗೆ ಹೊಸ ಬೈಕ್ ತಂದಿದ್ದೀನಿ ನಾನು. ಕೈಸರ್ ಅದಲ್ಲ, ಆಟ ಆಡೋ ಬೈಕಲ್ಲ, ರಿಯಲ್ ಬೈಕ್. ನಿಂಗೆ ನೀನು ಇವಾಗ ಸೈಕಲ್ ಓಡಿಸೋದು ಕಲ್ತ್ಕೊಂಡೆ ಅಲ್ಲ, ವೀಲ್ ಬಿಚ್ಬಿಟ್ಟು, ಅದಕ್ಕೆ ನಿಂಗೆ ಹೊಸ ಬೈಕ್ ತಂದಿದ್ದೀನಿ. ಬಾ, ಸೈಕಲ್ ಅಲ್ಲ ಬೈಕ್ ತಂದಿದ್ದೀನೋ. ಇಲ್ಲೋ ನೀನು ಓಡಿಸೋ ಬೈಕು ಇಲ್ಲೋಡು. ಓಡಿಸು, ನೀನೇ ಕರ್ಕೊಂಡೋಗ್ಬೇಕು ಇವತ್ತು ನಮ್ಮ ಮನೆಗೆ. ಅಯ್ಯೋ ಏನೋ ಹಿಂಗತ್ಬಿಟ್ಟೆ. ಮುಂದೆ ಕೂತ್ಕೊಂತೀಯಾ ಹಿಂದೆ ಕೂತ್ಕೊಂತೀಯಾ? ಮುಂದೆ ಕೂತ್ಕೊಂತೀಯಾ? ಸೊ ಇವನಿಗೆ ಯಾವಾಗಲೂ ಮುಂದೆ ಕೂತ್ಕೊಳ್ಳೋಕೆ ಇಷ್ಟ. ಕಾಲ್ನ ಇಲ್ಲಿಡ್ಕೊ, ಅಲ್ಲಿಡ್ಕೊ ಕಾಲ್ನ. ಹೆಂಗಿದೆ ನಿಂದು ಹೊಸ ಬೈಕು? ಇದೆಲ್ಲ ಏನು ಮಾಡಬಾರ್ದು. ಹೆಂಗೆ ಗೊತ್ತಾಯ್ತು ನಿಂಗೆ BMW ಅಂತ? ಏನೇನೇನು ಜೆಪ್ಟೋ ಅವ್ರು ಬರ್ತಾರಲ್ಲ ಹಂಗ? ನಮ್ಮ ಮಗನೇ ಹೇಳ್ಬಿಟ್ಟಲ್ಲ ಬಾ, ಡೆಲಿವರಿ ಅವ್ರು ಯೂಸ್ ಮಾಡೋ ಗಾಡಿ ಅಂತ. ಜೆಪ್ಟೋ ಅವ್ರು ಇದೇ ಥರ ಬೈಕಲ್ಲ ಬರೋದು? ಏಯ್ ನನ್ನ ಮಗನೇ, BMW ಕಣ ಇದು. ಜೆಪ್ಟೋ ಅವರೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಇದನ್ನ, ತುಂಬ ಕಾಸ್ಟ್ಲಿ ಇದು. ಅವ್ರದ್ದು ಬೇರೆ ಥರದ್ದು, ಸೇಮ್ ಅಲ್ಲ, ನೋಡೋಕೆ ಒಂದೇ ಥರ ಇರ್ತದೆ. ಅವ್ರದ್ದು BMW ಅಲ್ಲ. ಅವನಾ ಎಲೆಕ್ಟ್ರಿಕ್ಕೇ ಇದು. ನೀನು ಸೈಕಲ್ ಓಡಿಸಲ್ಲ ಹಂಗೆ ಸೇಮ್ ಓಡಿಸ್ತೀಯ ನೀನು? ಸೀರಿಯಸ್ಸಾ? ಇಲ್ಲಿ ಬೇಡ ತಡಿ, ಖಾಲಿ ರೋಡ್ಗೆ ಹೋಗೋಣ. BMW ಶೋರೂಮಿಂದ. ನಿಂಗೆ ಇಷ್ಟ ಆಯ್ತಾ ಇದು? ನಿಂಗೆ ಅಜ್ಜಿದು ಎಲೆಕ್ಟ್ರಿಕ್ ಬೈಕ್ ಇಷ್ಟನಾ, ಈ ಬೈಕ್ ಇಷ್ಟನಾ? ಹಾಂ, ಇದನಾ? ನೀನು ಓಡಿಸ್ತೀಯ ಇದನ್ನ? ಏನದು ಹಿಂಗೋಗುತ್ತೆ ಇದು? ಹಾಂ, ನಿಮ್ಮ ಫ್ರೆಂಡ್ಸ್ಗೆ ಹೇಳ್ತೀಯಾ ಏನಂತ? ನ್ಯೂ ಬೈಕ್ ಅಂತನಾ? ಹಾಂ, ಚಾರ್ಜ್ ಹಾಕ್ಬೇಕು. ಚಾರ್ಜ್ ಇಲ್ಲ ಅಂದರೆ ಹೆಂಗೆ ಓಡುತ್ತೆ? ಚಾರ್ಜರ್ ಇದೆ ಮನೆಯಲ್ಲಿ. ಸೊ ಪೋಟ್ರೋನ್ ಬಂದು ಚಾರ್ಜರ್ ಕೊಟ್ಬಿಟ್ಟು ಹೋಗಿದ್ದಾನೆ. ಇವನ್ ದಟ್ ಇಸ್ ಸಾರ್ಟೆಡ್. ಏನೋ ಅದು ಈ ಬೈಕಲ್ಲಿ ಎಲ್ಲೆಲ್ಲೋ ಹೋಗ್ಬೋದಲ್ಲ, ಈಸಿ ಪೀಸಿ ಲೆಮನ್ ಸ್ಕ್ವೀಸಿ. ಹಾಂ, ಎಕ್ಸಾಸ್ಟಾ? ಸೆಪ್ಟೋ ಥರ ನೋಡಿ ಹೆಂಗೆ ಹುಡುಗರು ಒಂದ್ಸರಿ ನೋಡಿದ್ರೆ ಹೆಂಗೆ ಕ್ಯಾಚ್ ಮಾಡಿಬಿಡ್ತಾರೆ ಅಂತ. ಈ ಜೆಪ್ಟೋ, ಝೊಮ್ಯಾಟೊ, ಸ್ವಿಗ್ಗಿ ಅವರೆಲ್ಲ ಯೂಸ್ ಮಾಡೋದು ಇದೇ ಥರ ಗಾಡಿ ಅಂತ ಚಿಕ್ಕ ಹುಡುಗರಿಗೆ ಗೊತ್ತೀಗ. ಜಾಸ್ತಿ ಜೋರಾಗಿ ಕೊಡಬಾರ್ದು, ಒಂದೇ ಸರಿ ಆಮೇಲೆ ಹೋಗ್ಬಿಡುತ್ತೆ. ಹಾಂ, ಈಗ ಮತ್ತೆ
ಮೆತ್ತಗೆ. ಅಷ್ಟೇ ಸಾಕು. ಅಯ್ಯೋ ಯಾರನು ನಿಮ್ಮ ಫ್ರೆಂಡಾ? ಸರ್ವೇಶ್. ಅದ್ಯಾಕೆ ಸರ್ವೀಸ್ ಅಂತೀಯ ಅವನಿಗೆ? ಸರ್ವೇಶ್ ಅದು. ಸರ್ವೀಸ್ ಅನ್ಬೋ, ಸರ್ವೇಶ್. ಇದರಲ್ಲಿ ರಿವರ್ಸ್ ಕೂಡ ಹೋಗ್ಬೋದು ಗೊತ್ತಾ? ಇದು ಬಟನ್ ಒತ್ತಿಡ್ಕೊ, ಹಂಗೆ ಒತ್ತಿಡ್ಕೊ ನೋಡಿ, ಹಿಂಗೆ ರಿವರ್ಸ್ ಆಯಿತು. ಬಿಡು ಬಿಟ್ರೆ ಫಾರ್ವರ್ಡ್ ಹೋಗುತ್ತೆ. ನೀನು ಒಬ್ಬನೇ ಓಡಿಸ್ತೀಯ ಇದನ್ನ? ಅಯ್ಯೋ ಸ್ವಾಮಿ, ಆ ಕೆಲಸಗಳೆಲ್ಲ ಮಾಡಬೇಡ. ಆಮೇಲೆ ತುಂಬ ಪವರ್ಫುಲ್ ಇವೆಲ್ಲ. ನೀನು ಸೈಕಲ್ ಥರ ಅಲ್ಲ ಇದು ಚಿನಿ. ನಿಂಗೆ ಇಷ್ಟ ಆಯ್ತಾನ ಇದು? ಏಯ್ ಸೇಮ್ ನಿನ್ನ ಟೀ ಶರ್ಟ್ ಕಲರೇ ಇದೆಯಲ್ಲ ಇದು. ನೋಡಿಲಿ, ನಿನ್ನ ಯೂನಿಫಾರ್ಮ್ ಕಲರೇ ಇದೆ. ಮ್ಯಾಚಿಂಗ್. ಏಯ್ ಅಲ್ಲಿ ಸ್ಪಾಯ್ಲರಲ್ಲಿ ಹಾಳಾಗುತ್ತೆ ನೋಡು. ಇದ್ರ ಮೇಲೆ ಯಾರನ್ನ ಶೂಸ್ ಇಡ್ತಾರಾ? ಸ್ಕ್ರಾಚ್ ಆಗಲ್ವಾ? ನೀನು ಒಬ್ಬೊಬ್ಬನೇ ಓಡ್ಸೋಕ್ಕಾಗಲ್ಲ ಚೀನಿ. ಒಬ್ಬೊಬ್ಬನೇ ಎಲ್ಲ ಓಡಿಸ್ಬಾರ್ದು. ಏನು ಗುರು, ಲೆವರ್ ಅಡ್ಜಸ್ಟರ್ ಎಲ್ಲ ಕೊಟ್ಟಿದ್ದಾರಾ ಇದರಲ್ಲಿ? ನೋಡಿ, ಕ್ಲಚ್ ಲೆವರ್, ಬ್ರೇಕ್ ಲೆವರ್ ಅಡ್ಜಸ್ಟರ್ ಎಲ್ಲ ಕೊಟ್ಟಿದ್ದಾನೆ ಇದರಲ್ಲಿ. ಕ್ಲಚ್ಚೇ ಇಲ್ಲಲ್ಲ ಕರೆಕ್ಟ್, ಎರಡೂ ಬ್ರೇಕು. ಮಮ್ಮಿನೂ ಓಡಿಸ್ಬೋದು. 6 hours later. ಸಮಯ ಆಯಿತು ರಾತ್ರಿ 9 ಗಂಟೆ. ಸೊ ಜಸ್ಟ್ ಈಗ ನಮ್ಮ ತಂದೆ ಫೋನ್ ಮಾಡಿದರು, ಜಾಮೂನ್ ಮಾಡೋರೆ ಬಾರ ತಿನ್ಕೊಂಡೋಗು ಅಂತ. ಸೊ ನನಗೆ ನನ್ನ ಮಗನಿಗೆ ಜಾಮೂನ್ ಅಂದರೆ ಹೆವಿ ಫೇವ್ರೇಟು. ಸೊ ನಮ್ಮ ತಾಯಿ ಏನಾದರೂ ಮಾಡಿದ್ರೆ ಅಡುಗೆ ಹಿಡಿಯಲ್ಲ, ನಮಗಿಷ್ಟ ಆಗಿರೋದು ಫೋನ್ ಮಾಡ್ತಾ ಇರ್ತಾರೆ. ಸೊ ಹೋಗೋಣ ಈಗ. ನೈಟಲ್ಲಿ ಹೆಂಗಿರುತ್ತೆ ಲೈಟ್ ಥ್ರೋ ಎಲ್ಲ ಅಂತ ಚೆಕ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿನೂ ಸಿಕ್ದಂಗೆ ಆಯಿತು. ಬಾರ ಚಿನಿ, ಇವನು ಅಂತೂ ಫುಲ್ ಕಳ್ಳೆ ಹೋಗ್ಬಿಟ್ಟವನಪ್ಪ ಈ ಗಾಡಿ ಬಂದಾಗಿಂದ. ನೀನು ಅವಾಗೆ ಹತ್ತಿದ್ದಲ್ಲೋ ಬಾ. ಏನೋ ಇದು ಅದೇ ನೀನೇ ಓಡಿಸ್ಬಿಡ್ಬೋದು ಅನ್ಸುತ್ತಲ್ಲ, ಬಿಟ್ರೆ ಆರಾಮಾಗೆ. ಫುಟ್ ಪ್ಯಾಕ್ ಕೂಡ ರೀಚ್ ಆಗುತ್ತೆ ಅವನಿಗೆ. ಕ್ರೇಜಿ ಇವರು. ಸೊ ಬನ್ನಿ ನೈಟಲ್ಲಿ ಹೆಂಗಿರುತ್ತೆ ಓಡಿಸೋಕೆ ನೋಡೋಣಪ್ಪ. ಓಕೆ ಅಮ್ಮ ರಜಾ, ಸುಮ್ಮನೆ ಇರು, ನೀನು ಓಡಿಸೋದಲ್ಲ ಇವಾಗೆ ಬೇಡ. ಸೊ ಸ್ಟಾರ್ಟ್ ಮಾಡಬೇಕು. ಏನು ಗುರು ಲೈಟ್ ಥ್ರೋ ಹಿಂಗೈತೆ. ಇವಾಗ ರಿವರ್ಸ್ ಹೊತ್ತಾನ, ರಿವರ್ಸ್ ಹೊತ್ಬಿಟ್ಟು ಹಿಂಗೆ ಹೊತ್ತೋದು ರಿವರ್ಸ್ಗೆ. ಅದೇ ಅಸಿಸ್ಟ್ ಮಾಡುತ್ತೆ. ಕ್ರೇಜಿ ಗುರು. ಏನು ಮಾಡ್ತೀಯಾ? ಬೇಡ ಸುಮ್ಮನೆ ಅರಪ್ಪ, ಇನ್ನೂ ಟೈಮ್ ಐತೆ ನಿನಗೆ. ಏನು ಅರ್ಜೆಂಟು? ಅಜ್ಜಿ ತಾತ ನೋಡಿಲ್ಲ ಈ ಗಾಡಿನ, ತೋರ್ಸೋಣ ಇವತ್ತು. ಏನು ನೀನು ಓಡಿಸ್ತೀಯಾ? ಸುಮ್ಮನೆ ಇರಬೇಕು ಇವಾಗ ಸತಿ. ಅಯ್ಯೋ ಹುಷಾರು, ಜಾಸ್ತಿ ಹಿಂದಕ್ಕೆ ಬರಬೇಡ. ನೋಡಿ ಓಡಿಸ್ಕೊಂಡೆ, ನೋವಾಯ್ತಾ? ಹಾಂ ಸರಿ ಓಡಿಸು. ಮೆತ್ತಗೆ ಕೊಡ್ಬೇಕು, ಜೋರಾಗಿ ಕೊಡಬಾರ್ದು ಅಂದರೆ ಸರಿ. ಲೈಟ್ ಸಖತ್ತಾಗಿದೆ ಗುರು, ಥ್ರೋ ಅಲ್ಲ. ಬೇಡ ಸುಮ್ಮನೆ ಇರ್ಬಂಗಾರಿ. ಸೊ ಇದರಲ್ಲೂ ಓಡೋಮೀಟ್ರ್ ಇದೆಯಾ? ಓಡೋಮೀಟ್ರೇ ಕಾಣಿಸ್ತಾ ಇಲ್ವಲ್ಲ ಕರೆಕ್ಟು. ಎಷ್ಟು ಕಿಲೋಮೀಟ್ರ್ ಓಡಿದೆ ತೊಗೊಂಡಾಗಿದೆ ಇದು ಗಾಡಿ ನೋಡೋಕ್ಕೆ? ಓಡೋಮೀಟ್ರು ಒತ್ತಬೇಕೇನೋ ಅದಕ್ಕೆ. ಸರಿ ಗೇಟ್ ತೆಗಿ ಹೋಗುಂಡ. ಇರೋ ಇಳಿಸ್ತೀನಿ ನಾನು. ತಡಿ ಇರೋ ನಾನು ಇಳಿಸ್ತೀನಿ. ಕರಿ ಅಜ್ಜಿ ತಾತ ನಾಚೆ.
ಹಾಂ $5.5 ಲಕ್ಷ ಡ್ಯಾಡಿ ಇದು. 5.5 ಲಕ್ಷ ಇದು. ಹಾಂ ಹೆಂಗಿದೆ? ಹಾಂ BMW. ನನಗೆ 2 ದಿವಸಕ್ಕೆ ಶೋರೂಮ್ ಅವ್ರು ಕೊಟ್ಟಿದ್ದಾರೆ, ಓಡಿಸ್ಕೊಂಡು ಎಕ್ಸ್ಪೀರಿಯನ್ಸ್ ತಗೋ ಅಂತ. ನಂದಲ್ಲ ಗಾಡಿ, ಶೋರೂಮ್ ಅವ್ರದ್ದು. ಇವತ್ತು ಹೋಗಿ ತೊಗೊಂಬಂದೆ. ಏನ್ಮಾ? ಸೇಮ್ ನಿಮ್ದು ಇದೆಯಲ್ಲ ವೀಡಾ, ಅದೇ ಥರನೇ, ಸೇಮ್ ಟು ಸೇಮು. ಬಟ್ ಅದೇ ಈ ಕುತ್ಕೊಳಕ್ಕೆಲ್ಲ ಹಿಂಗಿರುತ್ತೆ, ಬೈಕ್ ಥರ. ಎಲೆಕ್ಟ್ರಿಕ್ ಫುಲ್ ಎಲೆಕ್ಟ್ರಿಕ್. 100 ಕಿಲೋಮೀಟ್ರ್ ರೇಂಜು. ಹಾಂ 100 ಕಿಲೋಮೀಟ್ರು. ಹಾಂ ಅದಿನ್ನ ಜಾಸ್ತಿ ಇದೆಯಲ್ಲ. ಇದೊಂಥರ ಫ್ಯಾನ್ಸಿ, ಕಾಸ್ಟ್ಲಿ. ಅದು ನೀನು ಬ್ರೇಕ್ ಓದ್ತಾ ಇದೆಯಲ್ಲ ಅದಕ್ಕೆ. ಡ್ಯಾಡಿ ತೊಗೊಂಡಂಗಿದ್ರೆ ಹೇಳ್ರಿ, ಮಾತಾಡ್ತೀನಿ ಶೋರೂಮಲ್ಲಿ. ಹಾಂ ಇದಕ್ಕಿಂತ ಲೈಟ್ ವೆಯ್ಟ್ ಇರೋದಾ? ಇಲ್ಲಮ್ಮ, ಇನ್ನೂ ಬೇರೆ ಬೇರೆ ಎಲೆಕ್ಟ್ರಿಕ್ ಬೈಕ್ ಇನ್ನೂ ಜಾಸ್ತಿ. ಏ ಥರದ್ದು ಭಾರನೇ, ಅದು ಸ್ವಲ್ಪ ಹೈಟ್ ಇರುತ್ತೆ ಗಾಡಿ, ಇದ್ರ ಥರ ಡೌನ್ ಇರಲ್ಲ ಅದು. ಹೌದಾ? ಹಾಂ ಇದು ವೆಯ್ಟ್ ಎಲ್ಲ ಏನಂತ ಗೊತ್ತಾಗಲ್ಲ ನಮಗೆ, ಅಂದರೆ ನಮಗೆ ಗೊತ್ತಾಗಲ್ಲ. ಇಷ್ಟೇ ಐತಲ್ಲಮ್ಮ ಇದು ಗಾಡಿ. ನೋಡ್ರಿ ನೀವು ಬೇಕಾದ್ರೆ ಹಿಡ್ಕೊಂಡು. ಹಾಂ ವೆಯ್ಟ್ ಇದ್ದೇ ಇರುತ್ತೆ, ಯಾಕಂದರೆ ಬ್ಯಾಟ್ರೀಸ್ ಇರುತ್ತಲ್ಲ ಒಳಗಡೆ. ಇದೂ ಅಷ್ಟೇ 2 ಬ್ಯಾಟ್ರಿ. ಅಂದರೆ ಸೆಂಟ್ರಲ್ ಇದೆ ಇದು. ಒಂಥರ ಫಂಕಿ ಆಗಿದೆಯಲ್ಲ, ಆಟ ಸಾಮಾನು ಥರ ಇದೆ. ಕಾಸ್ಟ್ಲಿ. 5.5 ಲಕ್ಷ. ಇವನೇನಂದ ಗೊತ್ತಾ, ಇದು ನೋಡಿದ ತಕ್ಷಣ ಇದು ಜೆಪ್ಟೋ ಅವ್ರು ಓಡಿಸೋದು, ಸ್ವಿಗ್ಗಿ ಅವ್ರು ಓಡಿಸೋದು, ನೀನೇನು ಕೊಡಿಸ್ತಾ ಇದೆಯಾ ಅಂದ್ಬಿಟ್ಟ. ನೋಡೋರ್ಗೆ ಅದು ಹಂಗೆ ಅನ್ಸತ್ತಲ್ಲ, ಇದು ಜೆಪ್ಟೋ ಅವ್ರು ಓಡಿಸೋ ಥರನೇ ಇದೆ. ಇವನಿಗಂತೂ ಹೆವಿ ಇಷ್ಟ ಈ ಗಾಡಿ. ಇದನ್ನ ಓಡಿಸ್ತಾನಮ್ಮ ಇವನು. ಕಾಲ್ ಎಟೆಕ್ಸಲ್ಲ, ಜಸ್ಟ್ ರೈಡ್ ಮಾಡ್ತಾನೆ ಅಷ್ಟೆ. ಅಲ್ಲ ಮಾಡೋಕ್ಕಾಗಲ್ಲ, ಕೀ ಇರಬೇಕಲ್ಲ. ಆಮೇಲೆ ಹೋಗೋಣ ಬಾ. ಇವತ್ತೇ. ಸಾಕು ನಡಿಯಪ್ಪ, ಮರ್ಯಾದೆ ತೆಗಿಬೇಡ. ಎಷ್ಟೋ ಮಾತಾಡ್ತೀಯ, ಹೋಗ ಜಾಮೂನ್ ತಿನ್ನೋಗ. ನಡಿ ಒಳಗೆ ನಡಿ. ಎಲ್ಲ ಇದೆ, ಮೋಡ್ಸ್ ಎಲ್ಲ ಇದೆ. 3 ಮೋಡು. ಓಡಿಸ್ರಿ, ಒಂದು ರೌಂಡ್ ಔಟ್ ಬನ್ರಿ, ಓಡಿಸೋಗ್ರಿ. ಅವ್ರು ಹೋಗಿ ಬರಲಿ ತಡಿ ಒಂದು ರೌಂಡು. ಏಯ್ ಹಿಂದೆ ಕೂರಿಸ್ಲ ಹೋಗ್ಲಿ, ಮುಂದೆ ಬೇಡ, ಹಿಂದೆ ಕೂರಿಸ್ತೀನಿ. ಹಾಂ ಹಿಂದೆ ಕೂತ್ಕೊಂತೀಯಾ? ಏನು ಮುಂದೆ ಬೇಡ, ಅವ್ರಿಗೆ ಓಡ್ಸೋಕೆ ಕಷ್ಟ ಆಗುತ್ತೆ, ಆಮೇಲೆ ಬೀಳಿಸಿದ್ರೆ ನಿನ್ನ ಏನು ಮಾಡ್ತೀಯಾ? ಫಸ್ಟ್ ಒಂದು ರೌಂಡ್ ಹೋಗಿ ಬರಲಿ ತಡಿ, ಆಮೇಲೆ ಮುಂದೆ ಕೂರಿಸ್ತೀನಿ. ಆನ್ ಮಾಡ್ರಿ ಡ್ಯಾಡಿ, ಎಲ್ಲ ಅದಕ್ಕೆ ರಿವರ್ಸ್ ಅಸಿಸ್ಟ್ ಎಲ್ಲ ಇದೆ. ಹುಷಾರು ಮೆತ್ತಿಗೆ, ತುಂಬ ಪವರ್ಫುಲ್ ಗಾಡಿ, ಬೇರೆ ಗಾಡಿಗಳು ಥರಲ್ಲ ಇದು. ಕಾಲು 2 ಕಡೆನೂ ಹಿಡ್ಕೋಬೋದು, ಹಿಂದೆನೂ ಹಿಡ್ಕೋಬೋದು, ಮುಂದೆನೂ ಹಿಡ್ಕೋಬೋದು. ಇರೋ ನಿಮಿಷ. ಲೂನಾ ಟೈಪ್ ಅದು. ಹೀರೋ ಪುಕ್, ಲೂನಾ, TVS.
ಒಳ್ಳೆ ಫ್ಯೂಚರಿಸ್ಟಿಕ್ ಆಗಿ ಕಾಣಿಸುತ್ತೆ ಗಾಡಿ, ಸಖತ್ತಾಗೈತೆ ಗುರು. ಹಾಂ ಬಿಡ್ರಿ, ನಾನು ಹೆಂಗಿದ್ರು ಹೋಗ್ಬೇಕೀಗ. ಅವ್ನು ಊಟ ಮಾಡಿಲ್ಲ ಇನ್ನು, ಹೊರಡ್ತೀನಿ ನಾನು. ಆಫ್ ಮಾಡೋದು ಜಸ್ಟ್ ಇದನ್ನು ಹಿಂಗಂದ್ರೆ ಆಫ್ ಆಗುತ್ತೆ ಅಷ್ಟೇ. ಬೇಡ ಇಡಪ್ಪ, ಸಾಕು, ನಾವು ಹೋಗ್ಬೇಕೀಗ. ಆಗಲ್ಲ, ಅದು ಸ್ಟ್ರೈಟ್ ಇದ್ರೆ ಆಗಲ್ಲ ಹ್ಯಾಂಡಲು. ಹ್ಞೂ ಬರುವಂತೆ ತಡಿ ಅದ್ದಿ, ಅವ್ರು ನೋಡಲಿ ಬಾರೋ ಈ ಕಡೆ. ಸುಮ್ಮನೆ ದೂರ ಹೋಗೋಕ್ಕಾಗಲ್ಲ ಡ್ಯಾಡ್, ಆಫೀಸ್ ಓಡಾಡೋರು. ಆಗುತ್ತೆ, ಹಾಂ ಡಬಲ್ಸ್ ಆಗುತ್ತೆ ನೋಡಿ. ಫ್ರಂಟ್ 2 ಪೆಕ್ಸ್ ಐತಲ್ಲ. ಹಾಂ, ಇಲ್ಲೊಬ್ರು ಕುತ್ಕೊಳ್ಳೋದು. ಇರೋ ನಿಮಿಷ. ಇದು ಜರ್ಮನಿ ಇಂಪೋರ್ಟ್ ಗಾಡಿ. ಇದು ಇಲ್ಲಿ ಮಾಡಲ್ಲ ಗಾಡಿ. ಹಾಂ, BMW ಅವ್ರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಹೋಮ್ ಗ್ರೌಂಡಲ್ಲಿ ಮಾಡೋದು. ಇವೆಲ್ಲ ಇಂಪೋರ್ಟ್ ಮಾಡ್ತಾರಲ್ಲ, ಕಾಸ್ಟ್ಲಿ ಜಾಸ್ತಿ ಆಗಿಬಿಡುತ್ತೆ. ಡಬಲ್ ಆಗಿಬಿಡುತ್ತೆ. ಹಾಂ, ಇದು ಇವಾಗ ರೀಸೆಂಟಾಗಿ ಲಾಂಚ್ ಮಾಡಿರೋದು. ಇದು C02 ಅಂತ, ಇದರಲ್ಲಿ 04 ಅಂತ ಐತೆ. 16 ಲಕ್ಷ ಸ್ಕೂಟ್ರ್ ಅದು. ನಾನೇ ಹಾಕಿದ್ದೀನಿ ನೋಡ್ರಿ ನನ್ನ ಚಾನಲಲ್ಲಿ. C04 ಅಂದ್ಬಿಟ್ಟು ಆ ಥರ ಇರುತ್ತೆ, ವೈಟ್ ಕಲರು. ಸರಿ ಬಾಯ್ ಹೇಳು, ಗುಡ್ ನೈಟ್ ಹೇಳು ಅದೇ ಜೊತೆಗೆ. ಹಾಂ ಹೊರಸು. ಏಯ್ ಮೆತ್ತಗೆ ಕೊಡಲ್ಲ ರಾಜು, ಮೆತ್ತಗೆ ಕೊಡಬೇಕು.